ನಾವು ಹೇಳ್ತಾ ಇದ್ದೀವಿ, ನಮಗೆ ನಿಮ್ಮ ರಾಜಕೀಯ ಮೇಲಾಟಗಳು ನಮಗೆ ಬೇಕಾಗಿಲ್ಲ. ನಮಗೆ ಆಗಿರ್ತಕ್ಕಂಥ ಸಮಸ್ಯೆಗೆ ನಾವು ನಿಮ್ಮ ಮೊರೆ ಬಂದಿದ್ದೀವಿ. 8% ಲಂಚ ಬಹಳ, ಒಂದು ನಿಮಿಷ ನಾಗರಾಜ್, 8% ಲಂಚ ಬಹಳ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಮಾಡ್ಕೊಳ್ಳಿ ಅನ್ನುವ ಮನವಿ. ಎಷ್ಟು ಕೊಡೋದಕ್ಕೆ ಓಕೆ ನಿಮಗೆ? ಮೊದಲೆಲ್ಲ ಸರ್ ನಿಮಗೂ ಗೊತ್ತು ಎಲ್ಲ ಅರೆ It has to be zero. ಚೆನ್ನಾಗಿದೆ, ಕೇಳಕ್ ಚೆನ್ನಾಗಿದೆ. ನಾಗರಾಜ್ ಅವರು ಕೇಳಕ್ ಚೆನ್ನಾಗಿದೆ. ಚರ್ಚೆ ಮಾಡ್ತಾ ಇದ್ರಲ್ಲ, zero tolerance ಇರಬೇಕು ಕರಪ್ಷನ್ಗೆ. Why are you negotiating? I am against it ಅಂತ ಹೇಳ್ತಾ ಇದೀನಿ. I am against your words of conduct. ಎಷ್ಟು ಕೊಡಕ್ ಆಗ್ತದೆ ಅಂತಂದ್ರೆ ನೀವು ಪ್ರೇರಣೆ ಮಾಡ್ತಾ ಇದ್ರೆ ನಾಗರಾಜ್ ಕೂತಿರ್ಬೇಕಾದ್ರೆ ನಿಮ್ಮ ಹತ್ರ ಯಾರಾದ್ರೂ ಕೇಳಿದ್ರೆ ಕಾಂಗ್ರೆಸ್ ದುಡ್ಡು ಕೇಳಿ ಹೆಸರು ಹೇಳ್ರಿ ತಾಕತ್ತಿದ್ರೆ ಅಲ್ಲಿ ಪುಟ್ ಸವಾಲ್ ಟುಡೆ ಕೇಳ್ತಾ ಇದೀನಿ. ನೀವು ನಿಮ್ಮ ಹತ್ರ ಯಾರಾದ್ರೂ ಶಾಸಕರಾಗ್ಲಿ ಯಾವನಾದ್ರೂ ಸರಿ ದುಡ್ಡು ಕೇಳಿದ್ರೆ ದಯವಿಟ್ಟು ಹೆಸರು ನಾಗರಾಜ್ ನಾಳೆ ಬೆಳಗ್ಗೆ 9 ಗಂಟೆಗೆ ನಮ್ಮಲ್ಲೇ ಒಂದು ವರದಿ ಪ್ರಸಾರ ಆಗುತ್ತೆ, ದಯವಿಟ್ಟು ನೋಡಿ ಮಾಡಿ. ನಮ್ಮಲ್ಲೇ ನೋಡಿ ಸರ್, ನೀವೇನೋ ಕರಪ್ಷನ್ ಜೀರೋ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ನಾನು ನಿಮ್ಮ ಜೊತೆಗೆ ಇರ್ತೇನೆ. ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆಗೆ ಇರ್ತದೆ. ಸರ್, ಜೀರೋ ಮಾಡ್ಲಿಕ್ಕೆ ಎಲ್ಲಾ ಪಾರ್ಟಿಗಳು ಕೈ ಜೋಡಿಸಬೇಕು. ನಾವು ಜೋಡಿಸ್ತೇವೆ. ಬಿಜೆಪಿ ಜಾಯಮಾನ ಅದಲ್ಲ, ಜೆಡಿಎಸ್ ಜಾಯಮಾನ ಅದಲ್ಲ. ಎಲ್ಲಾ ಪಾರ್ಟಿಗಳು ಜೀರೋ ಕರಪ್ಷನ್ ಕೈ ಜೋಡಿಸಿದ್ರೆ ಅವ್ರ ಜೀವನ ನಡೆಯೋದಂಗೆ? ಇಲ್ಲ ಇಲ್ಲ ಇಲ್ಲ, ನಾವೇನು ಕಾಂಟ್ರಾಕ್ಟ್ ಇಂದ ಬದುಕಬೇಕಾಗಿಲ್ಲ. ಸತ್ಯವಾಗಿ ಹೇಳ್ತೀನಿ ಕೇಳಿ. ನಮ್ಮ ಕಾಂಗ್ರೆಸ್ ಕಾಂಟ್ರಾಕ್ಟ್ ಇಂದ ಬದುಕ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಪಾರ್ಟಿ ಇರುವಂತದ್ದು ನಿಮ್ಮ ಡಿಎನ್ಎನೇ ಕರಪ್ಷನ್. ಅದು ಬಿಜೆಪಿ ಜಾಯಮಾನ ಬಿಜೆಪಿ ಜಾಯಮಾನ ಭ್ರಷ್ಟಾಚಾರ ಬಿಲ್ಗಳು ಕೇಳ್ತಾ ಇದ್ದಾರೆ ಅಂತಂದ್ರೆ ಅದು ಬಿಜೆಪಿ ಕಾಲದ ಬಿಲ್ಗಳು. ಆ ಸಾಲ ಮಾಡಿಬಿಟ್ಟು ಜನಗಳ ಬೀದಿ ಕಾಂಗ್ರೆಸ್ ಬಗ್ಗೆ ಅಲ್ಲ ಮೈಕ್ಗಳನ್ನ ಮ್ಯೂಟ್ ಮಾಡೋ ದುರ್ಬುದ್ಧಿ, ಕೆಟ್ಟ ಅಭ್ಯಾಸ ಸುವರ್ಣ ನಾನು ರಿಯಾಕ್ಟ್ ಮಾಡಿದ್ರಿ. ಕೇಳೋದಕ್ಕೆ ಬಹಳ ಚೆನ್ನಾಗಿದೆ ಅಂತ ರಿಯಾಕ್ಟ್ ಮಾಡಿದೆ. ಗುತ್ತಿಗೆದಾರರ ಸಂಘದವರು ಇವತ್ತು ಒಂದು ನಿಮಿಷ, ನಾನು ಪ್ರಶಾಂತ್ ನಾಥ್ ಝೀರೋ ಕರಪ್ಷನ್ಗಾಗಿ ಫೈಟ್ ಮಾಡಬೇಕು, ಫೈಟ್ ಮಾಡ್ತಿದ್ದೀವಿ. ಕೈ ಜೋಡಿಸ್ತೀನಿ ನಿಮ್ಮ ಜೊತೆಗೆ. ಒಂದು ನಿಮಿಷ, ಕೈ ಜೋಡಿಸ್ತಿರೋ ಕಾಲು ಜೋಡಿಸ್ತಿರೋ ರಾಜ್ಯದ ಜನ ನೋಡ್ತಿರ್ತಾರೆ ಅದನ್ನ. ಗುತ್ತಿಗೆದಾರರ ಸಂಘದವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ಮಾಡಿಕೊಂಡ ಮನವಿ ಕಮಿಷನ್ ಕಡಿಮೆ ಮಾಡಿ ಅಂತ. ₹1 ಕೊಡೋದಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಏನಾದ್ರು ಇವ್ರು ಹೇಳಿದ್ರೆ ಜೀವನ ಮಾಡೋದು ಕಷ್ಟ ಆಗುತ್ತೆ ರೀ. ಹೇಳ್ಬೇಕು ಅವರು ದೇಶ ಹೇಳ್ತಾರೆ. ಅದೇ ಮುಖ್ಯಮಂತ್ರಿ ಹೇಳಿದ್ರು, ನೀವು ಇವನ್ 1% ಕಮಿಷನ್ ಕೊಡೋದಾದ್ರೆ ಯುವರ್ ಗೆಟಿಂಗ್ ಇಂಟು ಕ್ರಿಮಿನಲ್ ಆಕ್ಟ್. ರಿಯಾಕ್ಷನ್ ತಗೋತೀರಾ? ಅಲ್ಲಲ್ಲ, ಒಂದ್ ನಿಮಿಷ ಕೇಳಿ. ನಾವೇನ್ ಗೊತ್ತಾ, ಅಫೋರ್ಡಬಲ್ ಇನ್ ದಿ ಸೆನ್ಸ್ ನಾವೇನ್ ಮಾತಾಡಕ್ ಬಿಡ್ರಿ, ನಾಗರಾಜ್ ಸರ್ ದಯವಿಟ್ಟು ಯಾರು ಜನಪ್ರತಿನಿಧಿ ಕೇಳಿಲ್ಲ ಅಂತ ತಿರ್ಗಾ ಕೇಳ್ತಿರಲ್ರಿ. ನಾವು ನಿಮ್ಮ ಮಾತುಗಳು ಅವ್ರ ಭಯಲ್ಲಿ ಹಾಕ್ಬೇಡಿ ಸರ್. ನಾವು ಮುಕ್ತವಾಗಿ ಮಾತಾಡ್ತೀವಿ ಕೇಳಿ ಸರ್. ಇಲ್ಲಿ ನಾವಿರೋದು ಏನಾಗಿದೆ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಈಗಲೂ ಹೇಳಿದ್ರು, ಮೊದಲು ಹೇಳಿದ್ರು ಕೊಡಬೇಡಿ ಅಂತ ಹೇಳಿದ್ರು. ನಾವು ಅದನ್ನ ಅವ್ರಿಗೆ ಜ್ಞಾಪಕ ಮಾಡ್ತಿದೀವಿ. ಹೌದು, ಅಧಿಕಾರಿಗಳಿಗೆ ಕಡಿವಾಣ ಹಾಕಿ ಕ್ಲೋಸ್. ನಾಗರಾಜ್ ಯಾದವ್ ಇಷ್ಟಲ್ಲಿ ಅವರು 40% ಒಂದು ಮಾತು ಹೇಳ ಒಂದು ನಿಮಿಷ. 2 ವರ್ಷದ ಹಿಂದೆ ನಮ್ಮ ಊರಿಗೊಂದು ಹೈಸ್ಕೂಲ್ ಸ್ಯಾಂಕ್ಷನ್ ಆಯಿತು. ಹೈಸ್ಕೂಲ್ ಬಿಲ್ಡಿಂಗಿಗೆ ಅಂತ ₹1 ಕೋಟಿ ಫಂಡ್ ಬಂತು. ಅಲ್ಲ, ಒಂದು ನಿಮಿಷ, ನಾನು ಜನರಲ್ ಸ್ಟೋರಿ ಅಲ್ಲ ಮಾಡಿಸೋದಲ್ರಿ, ಜನರಲ್ ಸ್ಟೋರಿ ಹೇಳ್ತಾ ಇರೋದು ನಾನು. 2 ವರ್ಷದ ಹಿಂದೆ ನಮ್ಮ ಊರಿಗೊಂದು ಸರ್ಕಾರಿ ಹೈಸ್ಕೂಲ್ ಸ್ಯಾಂಕ್ಷನ್ ಆಯಿತು. ಹೈಸ್ಕೂಲ್ ಫಂಡ್ ಬಿಲ್ಡಿಂಗಿಗೆ ಅಂತ ₹1 ಕೋಟಿ ಫಂಡ್ ಸ್ಯಾಂಕ್ಷನ್ ಆಯಿತು. ಈಗ ಹೈಸ್ಕೂಲ್ ಕಟ್ಟಡ ಆಲ್ಮೋಸ್ಟ್ ರೆಡಿ ಆಗಿದೆ. ನನಗೆ ಇಡೀ ಪ್ರಾಸೆಸ್ ಗೊತ್ತು ರೀ.
ಯಾವ ಫೈಲ್ ಎಲ್ಲಿ ಹೋಗುತ್ತೆ ಒಂದು ನಿಮಿಷ BJP ಕಾಲದ? ಒಂದು ನಿಮಿಷ 2 ವರ್ಷದ ಹಿಂದೆ BJP ಕಾಲದ ಸರ್? 2 ವರ್ಷದ ಹಿಂದೆ ಅಂತ ಹೇಳ್ತಾ ಇದ್ದೀನಿ ಅವ್ರದೇ ಸರ್ಕಾರ ಇದ್ದು ಸರ್, ಒಂದ್ ನಿಮಿಷ, ಒಂದ್ ಬಂದು 2 ವರ್ಷ ಆಗಿರೋದು. ಒಂದು ನಿಮಿಷ ಇಡೀ ಪ್ರಾಸೆಸ್ ಗೊತ್ತು ನನಗೆ. ಫೈಲ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಯಾವ್ಯಾವ ಹಂತದಲ್ಲಿ ಹೆಂಗೆ ದುಡ್ಡು ಬಿಡುಗಡೆ ಆಗುತ್ತೆ, ಎಷ್ಟೆಷ್ಟು ಬಿಡುಗಡೆ ಆಗುತ್ತೆ, ಬಿಡುಗಡೆಯಾಗಿದ್ದು ಇಂಟರ್ನ್ ಏನಾಗುತ್ತೆ, ಎಲ್ಲವೂ ಪ್ರಾಸೆಸ್ ನನಗೆ ಗೊತ್ತಿರೋದ್ರಿಂದ ಬಹಳ ನಿರಾಶಾದಾಯಕ ಸನ್ನಿವೇಶದಲ್ಲಿ ಈ ಮಾತನ್ನು ನಾನು ಆಡ್ತಿದ್ದೀನಿ. ಈಗ ನಾವೆಲ್ಲೋ ನಾನು ಪ್ರಶಾಂತಾಗಲಿ ಎಲ್ಲೋ ಆಕಾಶದಿಂದ ಉದುರು ಬಿದ್ದಿದ್ದೀವಿ, ಇವ್ರಿಗೇನು ಗ್ರೌಂಡ್ ರಿಯಾಲಿಟಿನೇ ಗೊತ್ತಿಲ್ಲ ಅಂತ ದಯವಿಟ್ಟು ಭಾವಿಸೋದು ಬೇಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.